ಹಾಯ್ ಎಲ್ರಿಗೂ ನಮಸ್ಕಾರ. ಜಸ್ಟ್ ಎಲ್ಲ ಕಡೆ ಸುದ್ದಿ ಆಗ್ತಿರೋದು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಐಶ್ವರ್ಯ ಸಿಂಧೋಗಿ ಅವರು ಅಂದರೆ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್. ಅಂದರೆ ಎಲ್ಲರ ಜೊತೆಗೂ ಚೆನ್ನಾಗಿ ಬೆರೆತ್ಕೊಂಡು ಚೆನ್ನಾಗೇ ಇದ್ದರು. ಆದರೆ ಇವರ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಹಾಗೆ ಬಿಗ್ ಬಾಸ್ ಮನೆಗೆ ಬಾಯಿ ಹೇಳಿ ಔಟ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ವಾರದ ಕತೆ ಕಿಚನ್ ಜೊತೆ ನಡೀತಾ ಇದೆ, ನಿಮಗೂ ಕೂಡ ಗೊತ್ತೇ ಇರುತ್ತೆ. ನಿನ್ನೆ ದಿನ ಎಪಿಸೋಡ್ ನೀವು ಕೂಡ ನೋಡೇ ಇರ್ತೀರ, ಏನೇನೆಲ್ಲ ಆಗಿತ್ತು. ಭವ್ಯ ಗೌಡಗೆ ಸ್ವಲ್ಪ ಕ್ಲಾಸ್ ತಗೊಂಡ್ರು, ಮತ್ತು ಸೇವ್ ಆಗಿರೋ ಕಂಟೆಸ್ಟೆಂಟ್ ಇಬ್ಬರು, ಹಾಗೆ ಹನುಮಂತು, ಹಾಗೆ ಧನ್ರಾಜ್ಗೆ ಒಳ್ಳೆಯ ಒಂದು ಚಪ್ಪಾಳೆ ಕೂಡ ಸಿಕ್ತು. ಈ ಸರಿ ಕಿಚ್ಚನ ಚಪ್ಪಾಳೆ ಧನ್ರಾಜ್ ಅವ್ರಿಗೆ ಸಿಕ್ತು, ಒಳ್ಳೆಯ ಸ್ಥಾನ ಸಿಕ್ತು. ಅವರು ಕೂಡ ಎಮೋಷ್ನಲ್ ಆಗಿ ಆ ಒಂದು ಫೋಟೋನ ಅಲ್ಲಿಗೆ ಹಾಕಿದ್ರು. ಅದಾದಮೇಲೆ ಇವತ್ತಿನ ಒಂದು ಎಪಿಸೋಡಲ್ಲಿ ಏನಾಗ್ತಿದೆ, ಇವತ್ತು ಐಶ್ವರ್ಯ ಸಿಂಧೋಗಿ ಅವರು ಔಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿರೋದ್ರಿಂದ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಐಶ್ವರ್ಯ ಸಿಂಧೋಗಿ ಪಡೆದ ಒಟ್ಟು ಹಣ ಅಂದರೆ ಎಷ್ಟು ಹಣ ಪಡೆದಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಇದ್ದಿದ್ದಕ್ಕೆ ಎಷ್ಟು ಹಣ ಸಿಕ್ಕಿರಬೇಕು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಒಂದು ಅಂದಾಜಿಗೆ ತಿಳಿಸೋದಂತ ಹೇಳ್ಬಿಟ್ಟು ಹಣವೆಷ್ಟು ಎಂಬ ಸಂಪೂರ್ಣ ಮಾಹಿತಿ ಹೇಳ್ತಾ ಹೋಗ್ತೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಾರ ಅಂದರೆ ಐಶ್ವರ್ಯ ಸಿಂಧೋಗಿ ಅವರು ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗುತ್ತದೆ. ಎಲ್ಲ ಕಡೆ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಸೊ ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದರೆ ಐಶ್ವರ್ಯ ಸಿಂಧೋಗಿ ನೇರವಾಗಿ ಮುಖದ ಮೇಲೆಯೇ ಮಾತನಾಡುತ್ತಿದ್ದರು, ಚೆನ್ನಾಗೇ ಇದ್ದರು. ಹಾಗೆ ಚೆನ್ನಾಗಿ ಗೇಮ್ಗಳನ್ನು ಕೂಡ ಚೆನ್ನಾಗಿ ಆಡ್ತಿದ್ರು, ಟಾಸ್ಕ್ಗಳನ್ನು ಕೂಡ ಚೆನ್ನಾಗಿ ಆಡ್ತಿದ್ರು. ಹನುಮಂತು ಅವ್ರ ಜೊತೆ ಆಗಿರ್ಬೋದು, ರಜತ್ ಅವ್ರ ಜೊತೆ ಆಗಿರ್ಬೋದು, ಈ ಕಡೆ ತ್ರಿವಿಕ್ರಮ್ ಆಗಿರ್ಬೋದು, ಮೋಕ್ಷಿತಾ ಆಗಿರ್ಬೋದು, ಚೈತ್ರಾ ಕುಂದಾಪುರ ಅವರಾಗಿರ್ಬೋದು, ಎಲ್ಲರ ಜೊತೆನೂ ಕೂಡ ಬೆರೆತ್ಕೊಂಡು ಎಲ್ಲರ ಜೊತೆನೂ ಕೂಡ ಆರಾಮಾಗಿ ಚೆನ್ನಾಗಿದ್ರು. ಹಾಗೆ ಅಮ್ಮನ ನೆನಪಲ್ಲಿ ಸ್ವಲ್ಪ ಅಳ್ತಾ ಇದ್ರು, ಮಾತಿನಲ್ಲಿ ಸ್ವಲ್ಪ ಜೋರು ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಥರ ಮಾತಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು, ಚೆನ್ನಾಗಿ ಆಟ ಆಡ್ತಿದ್ರು. ಹಾಗೆ ಇವಾಗ ಸುದ್ದಿ ಬರ್ತಿರೋದ್ರಿಂದ ಮನೆಯಿಂದ ಔಟ್ ಆಗಿ ಹೊರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ದಿಟ್ಟ ಮಾತುಗಳಿಂದ ಜನರ ಪ್ರೀತಿ ಗಳಿಸಿದ್ದರು. ಹಾಗೆ ವೋಟಿಂಗ್ ವಿಷಯ ಬಂದಾಗ ಇವರ ಓಟು ಸ್ವಲ್ಪ ಕಡಿಮೆ ಆಗಿದೆ, ಜನರ ಓಟು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ಸೊ ಇದರಿಂದಲೇ ಹಲವು ಬಾರಿ ಮನೆಯಲ್ಲೇ ಅನೇಕ ಜನರ ಜೊತೆ ವೈಮನಸ್ಸು ಕೂಡ ಇವರು ಇದು ಮಾಡ್ಕೊಂಡಿದ್ರು. ಹಲವಾರು ಚೈತ್ರಾ ಕುಂದಾಪುರ ಜೊತೆನೂ ಕೂಡ ಈ ಒಂದು ಟಾಸ್ಕ್ ಅಂತ ಬಂದಾಗ ತುಂಬ ಜೋರು ಮಾತುಕತೆ ಆಯಿತು, ಜಗಳ ಕೂಡ ಆಗಿತ್ತು. ಸೊ ಟಾಸ್ಕ್ಗಳಲ್ಲಿ ಉತ್ತಮ ಪ್ರದರ್ಶನ ಕೂಡ ತೋರಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ಐಶ್ವರ್ಯ ಸಿಂಧೋಗಿ ಅವರು ಇವಾಗ ಅನೇಕ ಬಾರಿ ಮನೆಯಲ್ಲಿ ನಡೆದ ವಿವಾದಗಳಲ್ಲಿಯೂ ಭಾಗಿಯಾಗಿದ್ದರು. ಹಾಗೆಯೇ ಅದ್ರ ಜೊತೆಗೆ ಎಲಿಮಿನೇಟ್ ಅಂತ ಹೇಳ್ಬಿಟ್ಟು ಮುಂದೆ ಅಂದರೆ ಎರಡು ವಾರಕ್ಕಿಂತ ಮುಂಚೆನೇ ಮನೆಯಿಂದ ಹೊರಗಡೆ ಹೋಗಬೇಕಿತ್ತು. ಆವಾಗ ಇಲ್ಲ ನೀವು ಸೇವ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಮತ್ತೆ ಮನೆ ಒಳಗಡೆ ಕಳಿಸಿದ್ರು. ಆವಾಗಲೂ ಕೂಡ ಅಳ್ತಾ ಬಿಗ್ ಬಾಸ್ ತುಂಬ ಥ್ಯಾಂಕ್ಸ್ ಅಂತ ಅಂದ್ಕೊಂಡು ತುಂಬಾ ಇದು ಮಾಡ್ತಾ ಇದ್ರು. ಹಾಗೆ ಐಶ್ವರ್ಯ ಸಿಂಧೋಗಿ ಬ್ಯೂಟಿಗೆ ಮನಸೋತ ಹುಡುಗರು ಅನೇಕರು ಅಂತಲೂ ಕೂಡ ಎಲ್ಲ ಕಡೆ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಅಂದರೆ ಆ ಥರನೇ ಬ್ಯೂಟಿ ಮೇಂಟೈನ್ ಕೂಡ ಮಾಡ್ತಾರೆ, ಆ ಥರನೇ ಇದ್ದರು. ಹಾಗೆ ಬ್ಯೂಟಿ ಬೇಡ ನಮಗೆ, ಈ ಕಡೆ ಟಾಸ್ಕ್ ವಿಚಾರ ಬಂದರೆ ಬಿಗ್ ಬಾಸ್ ಮನೆಯಲ್ಲಂತರೂ ಮಿಂಚ್ತಾ ಇದ್ರು ಅಂತಲೇ ಹೇಳ್ಬೋದು. ಕಳೆದ 2 ವಾರಗಳಿಂದ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ರು ಅಂತಲೇ ಹೇಳ್ಬೋದು. ಇದೇ ಅವರಿಗೆ ನೆಗೆಟಿವ್ ಅನ್ನಂತಿದೆ ಎಂಬುದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ವೀಕ್ಷಕರ ಅಭಿಪ್ರಾಯಗಳು ಕೂಡ ಆಗಿದೆ. ಹಾಗೆ ಇವರು ನಾಗಿನಿ 2, ತನಿಷಾ, ಮಂಗಳಗೌರಿ ಮದುವೆ, ಹಾಗೆ ನಮ್ಮ ಲಚ್ಚಿ ಧಾರಾವಾಹಿಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಕೂಡ ಗೊತ್ತೇ ಇರೋದೆ ಯಾವ ಸೀರಿಯಲಲ್ಲಿ ಇವರು ನಟನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಸಾಂಗಲ್ಲಿ ಒಂದು ಹೀರೋಯಿನ್ ಪಾತ್ರವನ್ನು ಕೂಡ ಮಾಡಿದ್ದಾರೆ ಐಶ್ವರ್ಯ ಸಿಂಧೋಗಿ ಅವರು ಅಂತಲೇ ಹೇಳ್ಬೋದು. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಒಂದು ವಾರಕ್ಕೆ ಎಷ್ಟು ಸಂಭಾವನೆ ಪಡ್ಕೊಳ್ತಾ ಇದ್ರು ಐಶ್ವರ್ಯ ಅವರು ಅಂತಲೇ ನೋಡೋದಾದರೆ ಇಲ್ಲಿ 40,000 ರೂಪಾಯಿಗಳನ್ನು ಇಲ್ಲಿ ಒಂದು ವಾರಕ್ಕೆ ಪಡ್ಕೊಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಸುದ್ದಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕಡೆಯಿಂದ. ಹಾಗೆ ಈ ಲೆಕ್ಕಾಚಾರದ ಪ್ರಕಾರ ಐಶ್ವರ್ಯ ಬಿಗ್ ಬಾಸ್ ಮನೆಯಲ್ಲಿ 13 ವಾರಗಳವರೆಗೆ ಇದ್ರು. ಇವಾಗ ಬಿಗ್ ಬಾಸ್ ಸೀಸನ್ 11ರ ಒಂದು ವಾರ ಇವಾಗ 13ನೇ ವಾರಕ್ಕೆ ಬಿಗ್ ಬಾಸ್ ಸೀಸನ್ 11 ಕಾಲಿಟ್ಟಿದೆ ಅಂತಲೇ ಹೇಳ್ಬೋದು. ಎಲ್ಲ ಸ್ಪರ್ಧಿಗಳು ಕೂಡ 13ನೇ ವಾರಕ್ಕೆ ಕಾಲಿಟ್ಟಿದ್ದಾರೆ. ಹಾಗೆ 5,20,000 ರೂಪಾಯಿಗಳು ಇವರ ಒಂದು ಸಂಭಾವನೆ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. 5,20,000 ಸಂಪಾದನೆ ಮಾಡಿರೋದು ಮತ್ತು ಸಂಭಾವನೆ ಅಂತಲೇ ಹೇಳ್ಬೋದು. ಆ ಕಡೆಯಿಂದ ಗಿಫ್ಟು ಅದು ಇದು ವಾಚರ್ಗಳ ಕೊಡ್ತಾರೆ. ಸೊ ಐಶ್ವರ್ಯ ಅವರಿಗೆ ಇವಾಗ ಸಂಭಾವನೆ ಜೊತೆಗೆ 1 ಲಕ್ಷ ಕ್ಯಾಶ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಪ್ರೈಸಲ್ಲಿ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ 50,000 ಕ್ಯಾಶ್
ಪ್ರೈಸ್, ಅದ್ರ ಜೊತೆಗೆ ಇನ್ನೊಂದು 50,000 ಗಿಫ್ಟ್ ವಾಚರ್ ಕೂಡ ದೊರೆತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ. ಹಾಗೆ ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಬರ್ತಿದೆ ಅಂತಲೇ ಹೇಳ್ಬೋದು. ಈ ಎಲ್ಲ ಹಣ ಸೇರಿ ಒಟ್ಟು 7,20,000 ರೂಪಾಯಿ ಹಣವನ್ನು ಇವಾಗ ಐಶ್ವರ್ಯ ಸಿಂಧೋಗಿ ಅವರು ಬಿಗ್ ಬಾಸ್ ಮನೆಯಿಂದ ಇವಾಗ ಸಂಭಾವನೆಯನ್ನು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಸಂಭಾವನೆ ಜೊತೆಗೆ ಇವಾಗ ಗಿಫ್ಟ್ ವಾಚರ್ ಮತ್ತು ಅದ್ರ ಜೊತೆಗೆ ಕ್ಯಾಶ್ ಪ್ರೈಸ್ 55,000 ರೂಪಾಯಿ ಮತ್ತು ಆ 1,00,000 ಕ್ಯಾಶ್ ಪ್ರೈಸನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇದೀಗ ವೀಕ್ಷಕರಿಗಂತೂ ಅಂದರೆ ಐಶ್ವರ್ಯ ಸಿಂಧೋಗಿ ಅವರ ಫ್ಯಾನ್ಸ್ ವೀಕ್ಷಕರು ಏನಿದ್ರು ಅವ್ರಿಗೆಲ್ಲ ತುಂಬ ದುಃಖಕರವಾದ ಒಂದು ಸಿಚುವೇಶನ್ ಅಂತಲೇ ಹೇಳ್ಬೋದು ಇವತ್ತಿನ ಎಪಿಸೋಡ್. ಹಾಗೆ ಐಶ್ವರ್ಯ ಸಿಂಧೋಗಿ ಅವರು ಹೊರಗಡೆ ಬಂದಿದ್ದು ತುಂಬ ಜನರಿಗೆ ದುಃಖ ಇದೆ. ಯಾಕಂದರೆ ಚೆನ್ನಾಗಿ ಆಡ್ತಾ ಇದ್ರು, ಚೆನ್ನಾಗಿ ಎಲ್ಲರ ಜೊತೆನೇ ಇದ್ರು. ಸೊ ಇವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ, ತಪ್ಪದೆ ನೋಡಿ.